ಇನ್ನು ಮಂಗಳವಾರ ಅಂತ್ಯಕ್ರಿಯೆ ನೆರವೇರಿಸುವಂತಹ ಸಾಧ್ಯತೆಗಳಿದೆ. ನಾಳೆ ಬೆಳಗ್ಗೆ ಶಾಮನೂರು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರಧಾನ ಕಚೇರಿ ಬೆಂಗಳೂರಲ್ಲಿರುವ ವೀರಶೈವ ಮಹಾಸಭಾ ಕಚೇರಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಅಂದ್ರೆ ಸಾರ್ವಜನಿಕರ ದರ್ಶನಕ್ಕೆ ಇಡುವಂತಹ ಸಾಧ್ಯತೆಗಳಿದೆ. ನೋಡಿ, ಮಂಗಳವಾರ ಅಂತ್ಯಕ್ರಿಯೆ ನೆರವೇರಿಸುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಏಕೆಂದರೆ ಅವರು ಸಾಕಷ್ಟು ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ. ಹಾಗಾಗಿ ಅವರ ಕೊನೆಯ ದರ್ಶನವನ್ನ ಪಡಿಬೇಕು ಅನ್ನೋದು ಸಾಕಷ್ಟು ಜನರ ಆಸೆ ಆಗಿರುತ್ತೆ. ಹೀಗಾಗಿ ನಾಳೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಇನ್ನು ಯುಟಿ ಖಾದರ್ ಅವರು ಸಭಾಧ್ಯಕ್ಷರು ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯುಟಿ ಖಾದರ್ ಅವರೇ, ನಮ್ಮ ಜೊತೆ ಈಗ ಶಾಮನೂರು ಶಿವಶಂಕರಪ್ಪ ಅವರು ಇಲ್ಲ. ಈ ಸಂದರ್ಭದಲ್ಲಿ ಅವರನ್ನ ಯಾವ ರೀತಿ ನೆನೆಸ್ಕೊಳ್ತೀರಾ? ಇವತ್ತು ಕರ್ನಾಟಕದ ಸೂರ್ಯ ಇವತ್ತು ಅಸ್ತವಾಗಿದೆ. ಹಿಮಾಲಯ ಬೆಟ್ಟ ಎಷ್ಟು ಎತ್ತರ ಇದೆಯೋ ಅಷ್ಟೇ ಶಾಮನೂರು ಶಿವಶಂಕರಪ್ಪ ರಾಜಕೀಯ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕೆಲಸ ಕಾರ್ಯ ಕೂಡ ಅಷ್ಟೇ ಬೆಟ್ಟದಷ್ಟು ಕೆಲಸ ಮಾಡುತ್ತಿದೆ. ತನ್ನ ದೀರ್ಘವಾದ 94ನೇ ವರ್ಷದ ಸಂದರ್ಭ ಕೂಡ ರಾಜಕೀಯವಾಗಿ, ಸಾಮಾಜಿಕವಾಗಿ, ಸಮಾಜಕ್ಕೆ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ದುಡಿದು ಸಮಾಜದ ಎಲ್ಲ ವರ್ಗದವರಿಗೆ ಕೂಡ ಪ್ರಯೋಜನ ಸಿಗ್ಬೇಕೆಂಬ ಕನಸು ಕಂಡವರು. ಸೊ ಅಂತವರ ಇವತ್ತು ಅವ್ರು ನಮ್ಮನ್ನು ಅಗಲಿರೋದು ನಮ್ಗೆ ಅತ್ಯಂತ ನೋವಿನ ವಿಚಾರ. ಅವರ ಅಗಲಿಕೆ ನೋವನ್ನು ತಡೆಯುವಂತ ಶಕ್ತಿ ಪರಮ ಸರ್ವ ಕೊಡ್ಲಿ, ಅವ್ರ ಕುಟುಂಬಸ್ಥರಿಗೆ ದುಃಖವನ್ನು ತಡೆಯುವ ಶಕ್ತಿ ಕೊಡ್ಲಿ ಅಂತ ನಾವು ಇವತ್ತು ಪ್ರಾರ್ಥಿಸ್ತೇವೆ. ನಿಜ, ಅವರು ರಾಜಕೀಯ ರಂಗಕ್ಕೆ ಕೊಟ್ಟಂತಹ ಸೇವೆಯನ್ನ ನಾವು ಸ್ಮರಿಸಲೇಬೇಕು. ಒಂದ್ ಕಡೆ ಸರ್ ಅಧಿವೇಶನ ನಡೀತಾ ಇದೆ, ಏನಾದ್ರೂ ಮುಂದೂಡಿಕೆ ಆಗುವಂತಹ ಸಾಧ್ಯತೆಗಳಿದ್ಯಾ, ಹೇಗೆ ಅಂತ? ನನ್ನ ತಂದೆ ಜೊತೆಯಲ್ಲಿ ಬಹುಶಃ ಶಾಸಕರಾಗಿದ್ದವರು, ಆತ್ಮೀಯರಾಗಿದ್ರು, ಶಾಸಕರಾಗಿದ್ರು. ನಾನು ಶಾಸಕನಾಗಿ ಮಂತ್ರಿ ಆಗಿರೋದು ನಮ್ಮ ಜೊತೆಯಲ್ಲಿ ಕೂಡ ಇದ್ರು. ಪ್ರತಿಯೊಂದು ಹಂತದಲ್ಲಿ ಕೂಡ ಏನಾದ್ರು ಕೇಳಿದಾಗ ನೆಗಡಿಕೊಂಡು ಅದಕ್ಕೆ ಉತ್ತರ ಕೊಡುವಂತದ್ದು. ಬಹುಶಃ ಅತ್ಯಂತ ಕಡಿಮೆ ಮಾತಿನೊಂದಿಗೆ ಅತ್ಯಂತ ಜಾಸ್ತಿ ಕೆಲಸ ಕಾರ್ಯಗಳು ಮಾಡುವವರು. ಮತ್ತು ಈ ದೀರ್ಘಕಾಲದ ಒಂದು ಜೀವನದಲ್ಲಿ ರಾಜ್ಯಕ್ಕೆ ಮತ್ತು ಸಮಾಜವನ್ನು ಜೊತೆಗೆ ಹೇಗೆ ತಕೊಂಡು ಹೋಗ್ಬೋದಂತ ತೋರಿಸಿಕೊಟ್ಟವರು. ಆದಾಗ ರಾಜ್ಯಕ್ಕೆ ಎಷ್ಟು ಕೆಲಸ ಕಾರ್ಯಗಳು ಮಾಡ್ತಿದ್ರು ಅಭಿವೃದ್ಧಿ, ಅಷ್ಟೇ ಸಮಾಜದ ಕೆಲಸ ಕೂಡ ಮಾಡ್ತಿದ್ರು. ಅಷ್ಟೇ ಧಾರ್ಮಿಕ ವಿಚಾರ ಅದು ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ತನ್ನ ಕೊಡುಗೆ ಕೊಡ್ತಾ ಇದ್ರು. ಶೈಕ್ಷಣಿಕ ಕ್ಷೇತ್ರದ ಇನ್ನಷ್ಟು ದೊಡ್ಡ ಕೊಡುಗೆ ರಾಜ್ಯಕ್ಕೆ ದೇಶ ಕೊಟ್ಟಿರ್ತಾರೆ. ಸೊ ಎಲ್ಲ ರಾಜ್ಯದಲ್ಲಿ ಇದ್ದುಕೊಂಡು ಎಲ್ಲ ಸುಖ ಒಂದು ಸಮತೋಲಿನ ಮುಖಾಂತರ ಒಂದು ಅಭಿವೃದ್ಧಿ ಹೇಗೆ ಮಾಡ್ಬೋದು ಅಂತ ತೋರಿಸಿಕೊಟ್ಟ ಧೀಮಂತ ನಾಯಕ ಅವರಾಗಿದ್ದಾರೆ. ಓಕೆ, ನಾನು ಸೆಷನ್ ಬಗ್ಗೆ ಕೇಳ್ತಾ ಇದ್ದೆ ಯುಟಿ ಖಾದರ್ ಅವರೇ. ಅಂದ್ರೆ ಈಗ ಸೆಷನ್ ನಡೀತಾ ಇರುವಂತಹ ಕಾರಣದಿಂದಾಗಿ ಯಾವ ನಿರ್ಧಾರ ಕೈಗೊಳ್ಬಹುದು ಅಂತ? ಇಲ್ಲ, ಇದರ ಬಗ್ಗೆ ನಾನು ಕೂಡ ಚರ್ಚೆ ಮಾಡ್ತಿದ್ದೇವೆ. ಯಾಕಂದ್ರೆ ಅವರ ಮಗ ಈಗ ತಿರುಪತಿಯಿಂದ ಬರುತ್ತಿದ್ದಾರೆ ಅಷ್ಟೇ. ಯಾವಾಗ ಇವತ್ತು ಅಂತ್ಯ ಸಂಸ್ಕಾರ ನಡೆಸ್ತಾರೆ ಮತ್ತು ಇವತ್ತು ನಾಳೆ ನಾವು ಅದು ಸೆಷನ್ ಮಾಡಿ ನಮ್ಮ ಶ್ರದ್ಧಾಂಜಲಿ ಅರ್ಪಿಸಲಿಕ್ಕೆ ಬೇಕಾಗ್ತದೆ. ನಿಜ. ಓಕೆ, ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕಾಗಿ. ನೋಡ್ತಾ ಇದ್ವಿ, ಎಲ್ಲ ನಾಯಕರು ಕೂಡ ಒಂದೇ ಮಾತು ಹೇಳ್ತಾ ಇದ್ದಾರೆ, ಒಬ್ಬ ಶ್ರೇಷ್ಠ ನಾಯಕ ಇವತ್ತು ನಮ್ಮ ಜೊತೆ ಇಲ್ಲ ಅಂತ. ಇನ್ನು ನಾಳೆ ಮಧ್ಯಾಹ್ನದ ನಂತರ ದಾವಣಗೆರೆಗೆ ಪಾರ್ಥಿವ ಶರೀರವನ್ನ ತರಲಾಗುತ್ತೆ. ಬಾಪೂಜಿ ಸಂಸ್ಥೆಯ MBA ಕಾಲೇಜ್ ಆವರಣದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ, ಪಾರ್ಥಿವ ಶರೀರದ ದರ್ಶನದ ವ್ಯವಸ್ಥೆ ಮಾಡುವ ಚಿಂತನೆಗಳು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ನಾಳೆ ಮಧ್ಯಾಹ್ನದ ನಂತರ ಪಾರ್ಥಿವ ಶರೀರವನ್ನ ದಾವಣಗೆರೆಗೆ ತರಲಾಗುತ್ತೆ ಅನ್ನುವಂತಹ ಮಾಹಿತಿ. ಬಾಪೂಜಿ ಸಂಸ್ಥೆಯ MBA ಕಾಲೇಜ್ ಆವರಣದಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನ ಮಾಡಿಕೊಳ್ಳುವಂತಹ ಎಲ್ಲ ಪ್ಲಾನ್ಗಳು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ 94 ವರ್ಷ ಒಂದು ಸುದೀರ್ಘ ರಾಜಕೀಯ ಜೀವನ. ಈಗ ಬರುವಂತಹ ರಾಜಕಾರಣಿಗಳನ್ನ ನಾವು ಗಮನಿಸಿದ್ವಿ. ಎಷ್ಟೋ ಜನ ರಾಜಕಾರಣಕ್ಕೆ ಬರ್ತಾರೆ, ಎಷ್ಟೋ ವರ್ಷಗಳಾದ ನಂತರದಲ್ಲಿ ಈ ರಾಜಕೀಯ ರಂಗ ಸಾಕು ಅಂತ ಹೇಳಿ ಕೈ ಬಿಡ್ತಾರೆ, ಅಥವಾ ಜನರು ಅವರನ್ನ ಕೈ ಬಿಡ್ತಾರೆ. ಆದ್ರೆ ಶಾಮನೂರು ಶಿವಶಂಕರಪ್ಪ ಅವರ ಜೀವನದಲ್ಲಿ ಆ ರೀತಿ ಆಗ್ಲಿಲ್ಲ. ಅವರು ಕೂಡ ಸುದೀರ್ಘವಾಗಿ ರಾಜಕೀಯ ರಂಗದಲ್ಲೇ ತಮ್ಮನ್ನ ತಾವು ತೊಡಗಿಸ್ಕೊಂಡು ಬಂದ್ರು. ಜೊತೆಗೆ ಜನ ಕೂಡ ಅವರ ಇಳಿ ವಯಸ್ಸಲ್ಲೂ ಕೂಡ ಅವರ ಕೈ ಬಿಡ್ಲಿಲ್ಲ. ಹಾಗಾಗಿ 6 ಬಾರಿ ಅವರು ಶಾಸಕರಾಗಿದ್ರು, ಸಂಸದರಾಗಿ ಕಾರ್ಯವನ್ನ ನಿರ್ವಹಿಸಿದ್ರು.